ಗೋವಾ ಎಕ್ಸ್‌ಪ್ರೆಸ್‌ದ 2ನೇ ಪಾರ್ಟಿಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಈ ಪಾರ್ಟ್ ಒಳಗೆ ನಾವು ಕೋಪರ್ಗಾಂವ್ ಅಂದ್ರೆ ಶಿರ್ಡಿ ಅಂತೇಳಿರುವಂಥ ಕೋಪರ್ಗಾಂವ್ ರೈಲ್ವೆ ಸ್ಟೇಷನಿಂದ ನಮ್ಮ ಬೆಳಗಾವಿ ಮಠ ಜರ್ನಿನ ನೋಡೋರದೀವಿ. ಮೊದಲನೇ ಪಾರ್ಟ್ ಒಳಗೆ ನಾವು ಬಂದಿದ್ವಿ ದೆಹಲಿಯ ಹಜರತ್ ನಿಜಾಮುದ್ದೀನಿಂದ ಝಾನ್ಸಿ ಭೋಪಾಲ್ ಮೇಲೆ ಹಾದ ಕೋಪರ್ಗಾಂವ್ ಮಠ. ಕೋಪರ್ಗಾಂವದಿಂದ ನೀವೇನ್ರ ನಮ್ಮ ಬೆಳಗಾವಿ, ಕುಡ್ಚಿ, ರಾಯಬಾಗ, ಘಟಪ್ರಭಾ ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಸೈಡಿಂದ ಶಿರ್ಡಿಗೆ ಹೋಗೋಕೆ ಭಾಳ ಬೆಸ್ಟ್ ಟ್ರೈನ್ ರೀ ಇದು. ಸೊ ಪೂರ್ತಿ ವಿಡಿಯೋ ನೋಡ್ರಿ. ಇದ್ರೊಳಗೆ ಊಟ ಹೆಂಗೆ ಸಿಗುತ್ತೆ, ನೀವೇನಾರ ಟ್ರಾವೆಲ್ ಮಾಡತ್ತೀರ ಅಂತಂದ್ರೆ ನಿಮಗೆ ಇದ್ರೊಳಗೆ ಚಾರ್ಜಸ್ ಎಷ್ಟೆಷ್ಟಾಗುತ್ತೆ ಮತ್ತು ಟೈಮಿಂಗ್ ಏನೇನು ಎಲ್ಲ ನೋಡೋಣಂತ. ಈ ಟ್ರೈನದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟಾಪ್ ನೋಡ್ರಿ ಇದು. ಈಗ ನಾವು ಕೋಪರ್ಗಾಂವಿಗೆ ಎಂಟ್ರಾಗಿವಿ. ಕೋಪರ್ಗಾಂವ್ ಯಾಕೆ ಇಂಪಾರ್ಟೆಂಟ್ಪ ಅಂತಂತಂದ್ರೆ ಇಲ್ಲಿಂದ ಡೆಲ್ಲಿಯಿಂದ ಇಲ್ಲಿಗೆ ಶಿರ್ಡಿಗೆ ಬರೋರು ಜಾಸ್ತಿ ಜನ ಪ್ರಿಫರ್ ಮಾಡೋದು ಕರ್ನಾಟಕ ಎಕ್ಸ್‌ಪ್ರೆಸ್ ಮತ್ತು ಬಂದ್ಬಿಟ್ಟು ಈ ಇದೆ ನಮ್ಮ ಗೋವಾ ಎಕ್ಸ್‌ಪ್ರೆಸ್. ಯಾಕಂದ್ರೆ ಎರಡು ಟ್ರೈನ ಡೈಲಿ ಟ್ರೈನ್ಗಳು ಮತ್ತು ಇನ್ನೊಂದು ಪ್ರಿಫರ್ ಮಾಡ್ತಾರೆ ನಮ್ಮ ಹುಬ್ಬಳ್ಳಿ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್. ಅದಂತೂ ಅಹಿಲ್ಯನಗರ ಮತ್ತು ಇಲ್ಲಿಗೆ ನನ್ನ ಫುಲ್ ಆಗಿರುತ್ತೆ. ನಮ್ಮ ಹುಬ್ಬಳ್ಳಿಯವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಸಿಗಂಗಿಲ್ಲ ಅದರೊಳಗೆ. ನಾನು ಇದನ್ನು ನೋಡ್ಬಿಟ್ಟೆ. ಸೊ ನಾವು ಫೈನಲಿ ಎಂಟ್ರಾಗ್ಯಾವ ಈಗ ಕೋಪರ್ಗಾಂವಿಗೆ. ಇಲ್ಲಿಂದ 70% ಟ್ರೈನ್ ಖಾಲಿ ಆಯ್ತು ನೋಡಿರಿ. 70 to 80% ಖಾಲಿ ಆಯ್ತು. ಇನ್ನು ವಾಪಸ್ ಇಲ್ಲಿಂದ ಇನ್ನು ಅಪ್ ಟು ವಾಸ್ಕೋ ಡಿ ಗಾಮಾ, ಪುಣೆ ಹೀಗೆಲ್ಲ ಟ್ರೈನ ತುಂಬ್ಕೊಂತ ಹೋಗುತ್ತೆ. ನೀವೇನರ ಬೆಳಗಾವಿದಿಂದದು ಕೋಪರ್ಗಾಂವ್ದು ಬರೋಕೆ ಯೋಚನೆ ಮಾಡೋದು ಅಂದರೆ ಶಿರ್ಡಿ ಬರತ್ತಾರೆ ಅಂದರೆ ನೀವು ಬರ್ಬೋದು. ಇಲ್ಲಾಂದ್ರೆ ನಿಮ್ಗೆ ವಿಜಯಪುರ ಗದಗ ಸೈಡಿಂದ ಡೈರೆಕ್ಟ್ ಟ್ರೈನು ಐತಿ. ಅದು ಪುನಟುಂಬ ಜಂಕ್ಷನಿಂದ ಡೈರೆಕ್ಟಾಗಿ ಹೋಗಿಬಿಡುತ್ತೆ ಶಿರ್ಡಿಗೆ. ಬಟ್ ಶಿರ್ಡಿಗೆ ಹೋಗೋಕೆ ನಿಮಗೆ ಕೋಪರ್ಗಾಂವ್ ಕನೆಕ್ಟಿವಿಟಿ ಬೇಕಂತಂದ್ರೆ ಈ ಟ್ರೈನ್ ಸಿಗುತ್ತೆ. ಆ ಸೈಡಿಂದ ಯಾವುದೋ ಟ್ರೈನ್ ಸ್ಕಿಪ್ ಮಾಡೋದೈತಿ. ಸೆಕೆಂಡ್ AC ಕೋಚ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಇದ್ರದ್ದು ಕಾಂಬಿನೇಷನ್ ಬಂದ್ಬಿಟ್ಟು ಲೋವರ ಅಪ್ಪರ ಮತ್ತು ಸೈಡ್ ಅಪ್ಪರ್ ಇರುತ್ತೆ. ಇದ್ರೊಳಗೆ ನಿಮ್ಗೆ ಮಿಡಲ್ ಬರ್ತ್ ನೋಡೋಕೆ ಸಿಗಂಗಿಲ್ಲ. ಫುಲ್ಲಿ ಏರ್ ಕಂಡೀಷನ್ಡ್ ಇರುತ್ತೆ. ನಂದು ರೀಸೆಂಟಾಗಿ ಬ್ಯಾಗ್ ತುಡುಗಾಗಿತ್ತು, ಅದ್ರ ಸಂಬಂಧ ನಾನು ಚೈನ್ ಲಾಕು ಹಾಕೊಂಡಾನಿ. ಸೊ ಇಲ್ಲಿಂದ ನಮ್ಮದು ಜರ್ನಿ ಇನ್ನೂ ಒಂದು 15 ತಾಸದ್ದು ಇರೋದೈತಿ. ಓ UBL ಬಾಯ್ಸ್, UBL ಬ್ರದರ್ಸ್. ನಮ್ಮ ಕ್ಯಾಬಿನು ಖಾಲಿ ಆಯ್ತು ಇಲ್ಲಿ ಕೋಪರ್ಗಾಂವ್ಗೆ. ಅದಕ್ಕೆ ಆರಾಮ್ ಕುಂತೆ ಇನ್ನು ಫುಲ್ ಸೀಟನಂತೆ. ಈ ಟ್ರೈನಿಂದ 2 AC ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ರೀ. ಅದ್ರ ಕಾಸ್ಟಿಂಗ್ ಬಂದ್ಬಿಟ್ಟು 1535 ರೂಪಾಯಿ. ನೀವೇನರ ಕೋಪರ್ಗಾಂವ್ದಿಂದ 3 AC ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ 1100 ರೂಪಾಯಿ. ಸ್ಲೀಪರ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ 430 ರೂಪಾಯಿ. ಇದ್ರೊಳಗೆ 3 AC ಎಕನಾಮಿ ಅಂತೇಳಿ ಒಂದು ಬೋಗಿ ಐತಿ, ಅದಕ್ಕೆ 1015 ರೂಪಾಯಿ. ನೀವೇನರ ಫಸ್ಟ್ ಕ್ಲಾಸ್ ಆಗಿ ಪ್ರೈವೇಟ್ ರೂಮ್ ಒಳಗೆ ಕುಂತು ಹೋಗ್ತಾರಂತಂದ್ರೆ 2545 ರೂಪಾಯಿ ಈ ಟ್ರೈನಿಂದ ಚಾರ್ಜಸ್ ಇರುತ್ತೆ. ಆರ್ಡ್ರ್ ಬಂತು ನೋಡ್ರಿ ನಮ್ದಿಲ್ಲೇ ವಿಜಯ್ ಹೋಟೆಲಿಂದ. ಥ್ಯಾಂಕ್ ಯು ಭಯ್ಯ. ऑनलाइन ऑर्डर नोड्री नहीं मैं रख दूँगा छोड़िए. इसमें चम्मच और पेपर नैपकिन भैया. हाँ भैया. ओपन शरबत के लिए. ओह थैंक यू. ಇಲ್ಯಾನಗರ ಸ್ಟೇಷನ್ ಒಳಗೆ ನಿಂತೈತ್ರಿ ಟ್ರೈನ. ಸೊ ಇಲ್ಲೇ ಆರ್ಡ್ರ್ ಮಾಡಿದ್ದೆ ನಾನು ವಿಜಯ್ ಹೋಟೆಲ್ದಿಂದ. ಎಷ್ಟು ಚಂದ ತಂದು ಕೊಟ್ಟರು ಅವ್ರ ಸಿಸ್ಟಮ್ ಟಿಕ್ ಒಳಗೆ. ನೀವು ನೋಡಿರಿ, ನೀವೇನಾರ ಮಾಡತ್ತೀರ ಮಾಡ್ಬೋದು. ಏನು मेरा पर हाँ अभी खाना का. ಸೊ ನೀವು ಏನರ ಮಾಡತ್ತೀರ ಮಾಡ್ಬೋದು, ನೋಡೋಣ ಅಂತ. ಇಲ್ಲಿ ಒಂದು ಕೋಕಮ್ ಶರ್ಬತ್, ಇಲ್ಲಿ ಕಟ್ಲರೀಸ್ ಅದಾವ, ಇಲ್ಲಿ ಜಾಮೂನ್, ವಾಟರ್ ಬಾಟಲ್. ಸೊ ಇಲ್ಲೇ ಥಾಲಿ ಐತ್ರಿ. ಟೋಟಲ್ ನಾನು ಇದಕ್ಕೆ 300 ರೂಪಾಯಿ ಪೇ ಮಾಡೀನಿ. ಏನು ಪೇಡ್ ಪ್ರಮೋಷನ್ ಅಲ್ಲ ಏನಲ್ಲ. ಎಷ್ಟು ಚಂದ ಇಲ್ಲೇ ಐತೆ ಅವ್ರದ್ದು ಸ್ಟೇಷನ್ ಒಳಗೆ ನಾನು ಹೋಟೆಲ್ ಐತಿ. ಒಂದು ಸ್ವಲ್ಪ ಸ್ಪಿಲ್ಲೇಜ್ ಆಗೈತಿ, ಬಟ್ ಟೇಸ್ಟಿ ಇರುತ್ತೆ ಊಟ. ಏನೇನೈತಂತೆ ಒಂದೊಂದಾಗಿ ನೋಡೋಣ. ಇಲ್ಲೇ ಪನ್ನೀರ್ ಎಷ್ಟು ನೋಡ್ರಿ, ನೀನಿಟ್ಟು ಪ್ಯಾಂಟ್ರಿದು ನೋಡ್ರಿ, ಇದ್ರದ್ದು ನೋಡ್ರಿ. ಪನ್ನೀರ್ ಮತ್ತು ಪೀಸದ ಪಲ್ಯ ಐತಿ, ವಟಾಣಿ ದಾಲ್ ಐತಿ ಇಲ್ಲಿ ಮತ್ತು ಪನ್ನೀರ್ ಇನ್ನೊಂದು ಥರ ಪಲ್ಯ ಐತಿ. ಪನ್ನೀರ್ ಪೀಸಸ್ ಅಂತೂ 7-8 ಪೀಸ್ ಅದಾವ ಒಂದೊಂದ್ರಾಗ. ಇಲ್ಲೇ ಸಲಾಡ್ ಐತಿ, ಇಲ್ಲೇ ರೈಸ್ ಐತಿ, ಇಲ್ಲೇ ರೋಟಿ ಅದಾವ ಅನ್ಕೋತ ನಾನು. ಹಾಂ ಚಪಾತಿ ಅದಾವ ನೋಡಿ. ಟೇಸ್ಟ್ ಮಾಡ್ಬಿಡೋಣ ಪಟ್ಟಂತ. हम्म 200 पुणे टू 500 रुपये. पण मग 1 घंटा 18 घंटे वर्थ द एक्सपीरियंस. ಇವ್ರದ್ದು ಪ್ರೆಸೆಂಟೇಷನ್ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ಇವ್ರ ಸರ್ವಿಸ್ ಹೆಂಗೈತೆ ಅಂತೇಳಿ.
ಈ ಲೈನ್ನಾಗ ಹೋದ ಮುಂದೆ ಈ ಹೋಟೆಲ್ ನೀವು ಪ್ರಿಫರ್ ಮಾಡ್ಬೋದು. ಏನು ಪೇಡ್ ಇಲ್ಲ ಏನಿಲ್ಲ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೈತಿ, ಅದಕ್ಕೆ ಹೇಳೋದು. ಪುಣೆ ಅಮರಾವತಿ ಎಕ್ಸ್ಪ್ರೆಸ್ ಸರ್ ಇವತ್ತಿಲ್ಲಿ 4057 ಪುಣೆದ WDP 4D ಜೊತೆ ಒಂದು ಟೈಪ್ ಇಂಟರ್ಸಿಟಿ ಟ್ರೈನ್ ನೋಡ್ರಿ. त्याची प्रिंट आउट काढली आहे का तू? ಇವ್ರದ್ದು ಇದು ಕೋಕಮ್ ಶರಬತ್ ನಂಗೆ ಭಾಳ ಇಷ್ಟ ಆಗತ್ತೆ ರೀ. ಸೊ ಅದಕ್ಕೆ ಅವ್ರು ಇದನ್ನು ಕೊಟ್ರೆ ಸ್ಟ್ರಾನು ಕುಡಿಯೋಣ ಬರ್ರಿ. ನಾನು ಊಟ ಕಂಪ್ಲೀಟ್ ಆದರೂ ಗಾಡಿ ಇಲ್ಲೇ ನಿಂದಿತ್ತು ರೀ. ಯಾಕಂತ ನೋಡೋ ಅಷ್ಟೊತ್ತಿಗೆ ಇಲ್ಲಿ ನೋಡ್ರಿ ಪುಣೆ ಗೋರಖ್ಪುರ್ ಎಕ್ಸ್ಪ್ರೆಸ್ ಬಂದ. ಇದ್ರ ಸಂಬಂಧ ನಿಲ್ಸಿದ್ರೆ ಸಿಂಗಲ್ ಲೈನ್ ಸೆಕ್ಷನ್ ಐತಿ, ಒಂದು ಇಟ್ಟಿದೆ ಅಲ್ಲೆಲ್ಲೆಲ್ಲೆಲ್ಲೇ ಫುಲ್ ಪ್ಯಾಕ್ ಐತೆ ನೋಡ್ರಿ. ಇದು ಗೋರಖ್ಪುರ್ಗೆ ಹೋಗ್ತದೆ. ಸ್ಲೀಪರ್ ಒಳಗೆ ಸಹ ಜಾಗ ಇಲ್ಲ ಕುಂದ್ರಾಗ, ಪೂರ್ತಿ ಕ್ಲೋಸ್ ಮಾಡೋಂಗೆ ಹೊಂಟಾರೆ ಜನ. ಇದು ಬಂದು ಇದು ಡಿಪಾರ್ಟ್ ಆತ, ಇನ್ನೂ ನಮಗೆ ಸಿಗ್ನಲ್ ಸಿಗಲ್ಲ. ಫೈನಲಿ ಡಿಪಾರ್ಟ್ ಆದ್ವಿ ನೋಡ್ರಿ. ನಾವು ಆಡಿ ಪುಣೆ ಗೋರಖ್ಪುರ್ ಸಂಬಂಧ ವೇಟ್ ಮಾಡತ್ತಿದ್ದೀವಿ ಅನ್ಸತ್ತೆ ನಾವು. ಡಬ್ಲಿಂಗ್ ಅಲ್ರಿ, ತ್ರಿಬ್ಲಿಂಗ್ ಅದ ನೋಡ್ರಿ. ಇಲ್ಲಿ ಒಂದು ಲೈನ್ ಮ್ಯಾಲೆ ಹೊಂಟಿದೆ, ಇಲ್ಲಿ 2 ಲೈನ್ ಕೆಳಗದಾವು. ಇನ್ನೂ ವೈಡ್ನಿಂಗ್ ಅದು ಪ್ರೊಸೆಸ್ ನಡೆದ ಕೆಲಸ ಭಾಳ ಅಂದ್ರೆ ಭಾಳ ನಡೆಯಬೇಕು. ಪುಣೆ ಬಂದತ್ತು ನೋಡ್ರಿ. ಇಲ್ಲಿ ಇಳಿಯಾಕ ಜಾಗ ಇಲ್ಲ, ಅಷ್ಟು ರಶ್ ಐತಿ. ಅದಕ್ಕೆ ನಮ್ಮ ಮ್ಯಾಲನೇ ಕುಂತಾನೆ, ಅರೈವಲ್ ತೊಗೊಳಕ್ಕಾಗಲಿಲ್ಲ, ಏನಿಲ್ಲ. ಚಪ್ಪಲ್ ತೊಗೋಬೇಕಂದ್ರೆ ಅಲ್ಲಿ ಇಳಿಬೇಕು, ಎಲ್ಲ ಇಳ್ಯಾರಿದ್ರು. ಅದ್ರ ಸಂಬಂಧ ಬರ್ರಿ ನೋಡೋಣ ಅಂತ. 4:55ಕ್ಕೆ ಬರೋ ಟೈಮಿಂಗ್ ಇತ್ತು ರೀ. ಸಾಂಸ್ಕೃತಿಕ ರಾಜಧಾನಿ ಮಹಾರಾಷ್ಟ್ರದ ಪುಣೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಎಲ್ಲರೂ ಹೇಳ್ತಾರಲ್ಲ ಹಂಗೆ. ಸೊ ನಾವೀಗ 1 ತಾಸು ಆಲ್ಮೋಸ್ಟ್ ಡಿಲೇ ಆಗೇವಿ. ಈಗ ಆಗತ್ತೈತಿ 5:48. ಇಲ್ಲಿ ನಮ್ಮ ಗಾಡಿದಲ್ಲಿ ಲೋಕೋ ರಿವರ್ಸಲ್ ಆಗುತ್ತೆ, ಲೋಕೋ ಚೇಂಜು ಆಗುತ್ತೆ. ಯಾಕಂದ್ರೆ ಇನ್ನು ಮುಂದೆ ಇದು ಘಾಟ್ ಸೆಕ್ಷನ್ನಾಗೆ ಇರುತ್ತಲ್ಲ, ಅಂದ್ರೆ ಲೋಂಡಾದಿಂದ ಇರುತ್ತೆ. ಬಟ್ ಅದಕ್ಕಿಂತ ಮೊದಲನೇ ಇಲ್ಲಿಂದನೇ ಅದಕ್ಕೆ ವಾಸ್ಕೋಡಿಗಾಮ ಮಠ ಡೀಸೆಲ್ ಇಂಜನ್ನ ಕೊಡ್ತಾರೆ. ಮೇ ಬಿ ನಮ್ಮ KGM WDP 4D ಇಲ್ಲ ಹುಬ್ಳಿದು ಬರ್ಬೋದು, ಅದು ಲಿಂಕ್ ಗೊತ್ತಿಲ್ಲ. ನೋಡೋಣಂತ ಝೂಮ್ ಹಾಕೋಣ. ಯಾಕಂದ್ರೆ ಈ ಸೈಡೇ ಬರುತ್ತೆ, ಒಂದು 3 ಬೋಗಿ ಮುಂದೆ ಐತೆ ಅಷ್ಟೇ ಇಲ್ಲಿ ಕಾಣುತ್ತೆ. ಇಲ್ಲೇ ಇದ್ರದ್ದು 15 ನಿಮಿಷ ಸ್ಟಾಪ್ ಇರೋದೈತಿ. ನಿಜಾಮುದ್ದೀನಿಂದ ಬೆಳಗಾವಿ ನಮ್ಮ ಲೋಂಡಾ ಮಠ ಯಾರು ಕಾಣಲೇ ಇಲ್ಲ ನಂಗೆ. AC ಕ್ಲಾಸಸ್ ಒಳಗೆ 2AC ಮತ್ತು 3AC ಎಲ್ಲ ನೋಡಿದೆ ಇಲ್ಲ ನಾನು. ಎಲ್ಲರೂ ಅಪ್ ಟು ಕೋಪರ್ಗಾಂವ ಆಲ್ಮೋಸ್ಟ್ ಇದ್ರೆ 100% ಖಾಲಿ ಆತ ಪುಣೆದು. ಪುಣೆದಿಂದ ಈಗ ಹೊಸ ಬ್ಯಾಚ್ ಹತ್ಕೊಂಡೈತಿ ಈ ಟ್ರೈನ್. ಪುಣೆ ನಾಗ್ಪುರ್ ಗರೀಬ್ ರಥ್ ನೋಡ್ರಿ, ಬಾಜು ಪ್ಲಾಟ್ಫಾರ್ಮ್ನಾಗ ನಿಂತೈತಿ. ಮಹಾರಾಷ್ಟ್ರದಾಗೂ ಇಂಟೀರಿಯರ್ ಅಂದ್ರೆ ಸ್ಟೇಟ್ ಒಳಗೆ ಅಡ್ಡಾಡುವಂಥ ಗರೀಬ್ ರಥ್, ದುರಂತ ಎಕ್ಸ್ಪ್ರೆಸ್ ಎಲ್ಲ ಅದಾವೆ. ನಮ್ಮ ಕರ್ನಾಟಕ ಒಳಗೆ ಇಲ್ಲ ಇಲ್ಲಿ ನೋಡ್ರಿ. ಸ್ಯಾಡ್ ರಿಯಾಲಿಟಿ. ಇಲ್ಲಿಂದ ನಮ್ದು ರೂಟ್ ಇರೋದೈತಿ. ಪುಣೆಯಿಂದ ನಿಮ್ಗೆ ಗೊತ್ತಿದ್ದಂಗೆ ನಾನು ಸತಾರಾ ಖರಾದ ಮೇಲೆ ಖರಾದ ಮೇಲೆ ಸಾಂಗ್ಲಿ, ಮಿರಜ್ದಿಂದ ಘಟಪ್ರಭಾ, ಕುಡ್ಚಿ, ರಾಯಬಾಗ್, ಬೆಳಗಾವಿ, ಲೋಂಡಾ ಇದು ರೂಟೇಷನ್ ಇದೆ. ನಾನು ಅಪ್ ಟು ಲೋಂಡಾ ಮಟ್ಟ ಟ್ರಾವೆಲ್ ಮಾಡತ್ತೀನಿ. ಪುಣೆ ಮೆಟ್ರೋ ಸಿಗ್ನಲ್ ಆಯ್ತಾ, ರೆಡಿ ಟು ಡಿಪಾರ್ಟ್. ಪ್ಯಾರಲಲ್ ಡಿಪಾರ್ಚರ್ ಸಿಕ್ತು ನೋಡ್ರಿ. ಇಲ್ಲಿ
ನಮ್ದು ಮತ್ತು ಕೊನಾರ್ಕಿಗೆ ಭೂಸಾವಲದ ವ್ಯಾಪಾರ ಇದೆ ಅದಕ್ಕೆ. ಹಂಗೆ EMD leading from the front. ಸಾರಿ ರೀ, ಅದು ಕೊನಾರ್ಕಲ್ಲ, ಹುತಾತ್ಮ ಅದು. ಪುಣೆಯಿಂದ ಸೋಲಾಪುರ ಇಂಟರ್ಸಿಟಿ ಟೈಪ್ ಟ್ರೈನ್ ಅಂತ ಹೇಳ್ಬೋದು, ಹುತಾತ್ಮ ಎಕ್ಸ್ಪ್ರೆಸ್. ಇದೇ ಇಂಜಿನ್ ಲೀಡ್ ಇತ್ತು ನೋಡ್ರಿ ನಮ್ಗೆ 39531. ಇವತ್ತು ಸ್ಯಾಟರ್ಡೆ, ಇವತ್ತು ನೈಟ್ ಐತೆ ನೋಡ್ರಿ ಪುಣೆ ಎರ್ನಾಕುಲಂ ಎಕ್ಸ್ಪ್ರೆಸ್. ಅದಕ್ಕೆ ಡಿಪಾರ್ಚರಿಗೆ ರೆಡಿಯಾಗಿ ನಿಂತಿದೆ ಅಂತ ಅನ್ಕೋತೀನಿ. ಅಂದ್ರೆ ಎಲ್ಲ ಮೇಂಟೆನೆನ್ಸ್ ಆಗಿ 9:30ಗೆ ಡಿಪಾರ್ಚರ್ ಇದ್ರದ್ದು. ಮಸ್ತ್ ಗಾಡಿ ಇದೆ. ಪುಣೆಯಿಂದ ಬೆಳಗಾವಿ ಬರೋಕೆ ಓವರ್ ನೈಟ್, ಬೆಳಿಗ್ಗೆ 6:30ಗೆ ಬಂದ್ಬಿಡುತ್ತೆ. ಓ ಮಸ್ತ್ ಕ್ರಾಸಿಂಗ್ ಆಯ್ತು ನೋಡ್ರಿ. ಯಾವುದೋ ಟ್ರೈನ್ ಬರೋದು ಬಟ್ ನೋಡಿ ಅದ ಇದು ನಮ್ಮ ನಿನ್ನೆ ಫಾಲೋ ಮಾಡ್ಕೊಂತ ಹಿಂದೆ ಬರೋಕದ ಗೊತ್ತಾತ್ಮ. ಸೋಲಾಪುರ ಪುಣೆ ಇಂಟರ್ಸಿಟಿ ವೇಟಿಂಗ್ ಫಾರ್ ಕ್ಲಿಯರೆನ್ಸ್. ಇದು ವಾಪಸ್ ಪುಣೆಯಿಂದ ಇಂದ್ರಾಣಿಯಾಗಿ ಹೋಗುತ್ತೆ ಅಂಥೇಳಿ ಅನ್ಕೋತಾನೆ ನಾನು. ಇಂದ್ರಾಣಿಯಾಗಿ ಮುಂಬೈಗೆ ಹೋಗುತ್ತೆ. ಬಾಯ್ ಬಾಯ್ಸ್. ನಾನು ಹೊಡಿತೀನಿ, ನೀನು ಹೊಡಿದ್ದು, ನೀನು ಹೊಡಿದ್ದು, ನಾನು ಹೊಡಿತೇನೆ ಅಂತ ಹೇಳ್ದಂಗೆ ಆತು ನೋಡ್ರಿ. ನನ್ನ ಗೆಸ್ ಕರೆಕ್ಟ ರೀ, ಇಂದ್ರಾಣಿ ಆಗೇ ಹೋಗುತ್ತದ ಇಂಟರ್ಸಿಟಿ. ಪ್ಯಾಂಟ್ರಿ ಕಾರಿಂದ ಬರ್ತಾವಲ್ರಿ, ಅಲ್ಲಿಂದ ನಾನು ಪೀನಟ್ಸ್ ಏನೇನೋ ತೊಗೊಂಡಾನೆ. ಪೀನಟ್ಸ್, ಚಿಪ್ಸ್ ಮತ್ತು ಭುಜಿಯಾ. ಈಗ ನೋಡೋಣ ಅಂತ ಊಟದಾಗ ಏನೇನು ಬರ್ತಾರೆ ಈ ಸೈಟಮ್ ನೋಡ್ತೀನಿ. ಸೊ ಪ್ಯಾಂಟ್ರಿ ಕಾರಿಂದ ಲಾಸ್ಟ್ ಭರೋಸಾ ಬಂತು ರೀ. ಭರೋಸಾ ಪುರಾಣ ಸ್ವಾದ್ ನಯ ಮೀಲ್ಸ್ ಆನ್ ವೀಲ್ಸ್. ಸೊ ಟೇಸ್ಟ್ ಮಾಡೋಣಂತ. ಇದ್ರೊಳಗೆ ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ ಎಲ್ಲ ಐತಿ. ರೈಸ್ ದೊಡ್ಡ ಕಿರಸ್ ಐತ್ರಿ, ದಾವತ್ತದ ಮೇಲೆ ಒಂದು ಸ್ವಲ್ಪ ಏನೋ ಕರಿ ಟೈಪ್ ಹಾಕ್ಯಾರ. ಸೊ ಟೇಸ್ಟ್ ನೋಡೋಣಂತ. टेस्ट इट. हाँ आप YouTube पे डालते क्यों? हाँ अच्छा ब्लॉगर हो क्या? ಲಾಗರ್. अच्छा ಚಿಪ್ಸ್ ತೊಗೊಂಡಿದ್ದು ಉದ್ದೇಶನೇ ಇದೆ ನೋಡ್ರಿ. ನಾ ರೈಸ್ ತೊಗೊತೀನಿ ಅಂದ್ರೆ ಅದ್ರೊಳಗೆ ಚಿಪ್ಸ್ ಹಾಕೊಂತಿರ್ತಾನೆ. ಸೊ ಇಲ್ಲೇ ಐತಿ ನಂದು 33 ವರ್ಷದ ಸ್ಮಾಲ್ ಮನಿ. ಯಾಕಂದ್ರೆ ನನಗೆ ಬ್ಯಾಗ್ ಲಾಕ್ ಹಾಕೋಬೇಕು, ಲ್ಯಾಪ್ಟಾಪ್ ಐತ್ರಿ. ಮತ್ತೇನು ಮಾಡೋದು, ಲ್ಯಾಪ್ಟಾಪ್ ಇದು ಬ್ಯಾಗ್ ಮತ್ತು ಕಾಪಾಡ್ಕೋಬೇಕಲ್ಲ ಅದ್ರ ಸಂಬಂಧ. ಸೊ ಟೇಸ್ಟ್ ಚಲೋ ಐತಿ. ವೆಜಿಟೇಬಲ್ ಬಿರಿಯಾನಿ ನೋಡೋ ವೆಜಿಟೇಬಲ್ ಇಲ್ಲ, ಅದು ಒಂದು ದುಃಖಕರ ಸಂಗತಿ. ಸದಾರ ಆಲ್ಮೋಸ್ಟ್ ಈಗ 1 ಅವರ್ ಡಿಲೇ ಆಗೈತೆ ರೀ. ಬಟ್ 1 ಅವರ್ ಡಿಲೇ ಕವರ್ನೂ ಆಗಿಬಿಡುತ್ತೆ. ಹೆಂಗಂತಂದ್ರೆ ಸಾಂಗ್ಲಿ ಮಿರಾಜ್ ಯಾವಾಗ ಸ್ಟಾಪ್ ಕೊಡ್ತಾರಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ. ಸಾಂಗ್ಲಿಯಿಂದ ಮಿರಾಜಿಗೆ 1 ಅವರ್ ಗ್ಯಾಪ್, ಸಾಂಗ್ಲಿಯಿಂದ ಮಿರಾಜಿಗೆ 1 ಅವರ್ ಗ್ಯಾಪ್ ಆಗಿಬಿಡುತ್ತೆ ಅಂತೇಳಿ. ಸೊ ನಾವೀಗ ಸತಾರಾಗೆ ಎಂಟ್ರಾಗೇವಿ. ಇನ್ನಿದ ಆಲ್ಮೋಸ್ಟ್ ಸತಾರ, ಕರಾದ, ಕಿರ್ಲೋಸ್ಕರವಾಡಿ ಎಲ್ಲ ತರಬ್ಕೊಂತ ಹೋಗುತ್ತೆ. ನಮ್ದು ನಿಮ್ದು ಭೇಟಿ ಆಗಿರುತ್ತೆ ಯಾವ್ದಾರ ಒಂದು ಕ್ರಾಸಿಂಗ್ ಆದ್ರೆ ಅಲ್ಲಿ ನೋಡೋಣಂತ. ಇಲ್ಲಾಂತಂದ್ರೆ ಡೈರೆಕ್ಟ್ ನಾವು ಭೇಟಿ ಮಾಡೋಣ ಮೀರಜ್ ಜಂಕ್ಷನ್ ಒಳಗೆ ರೀ. ನೋಡ್ರಿ ಸತಾರದ. ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಂಗೆ ಈ ಸೆಕ್ಷನ್ ಬೋರಿಂಗ್ ಅನ್ಸುತ್ತೆ. ಅಷ್ಟು ಟ್ರೈನ್ಗಳು ಮೂಮೆಂಟ್ ಇಲ್ಲ, ಇದಿಲ್ಲ. ಟ್ರೈನ್ ಕೊಡ್ರಂದ್ರೆ ಅದು ಕೇಳಂಗಿಲ್ಲ. ಒಂದು ರಾಜಧಾನಿ ಬೇಕು ಈ ರೂಟ್ ಮೇಲೆ. ಯಾಕಂತಂದ್ರೆ ಡಬ್ಲಿಂಗು ಮುಗಿದು ಬಿಟ್ಟೈತಿ. 110 ಸೆಕ್ಷನ್ನು ಐತಿ, ಟ್ರೈನ್ಗಳು ಅಷ್ಟೇ ಇಲ್ಲ ಇಲ್ಲಿ.
ಇವ್ರಿಗೆಲ್ಲ ದಿಲ್ಲಿಗೆ ಹೋಗಕ್ಕೆ ರಾಜಧಾನಿ ಇಲ್ಲ ಅಂದ್ರೆ ಎಷ್ಟೊತ್ತು ರೀ ರಾಜಧಾನಿ ಥರ ಒಂದು ಟ್ರೈನೂ ಐತಿ ಇಲ್ಲಿ ಯಾವ್ದು ಹೇಳ್ರಿ ದರ್ಶನ್ ಸೂಪರ್ ಫಾಸ್ಟ್ ಅಂತೇಳಿ ಮೊದಲು ಪುಣೆ ಮಠ ಹೋಗ್ತಿತ್ತು ಈಗ ಮಿರಾಜಿಗೆ ಎಕ್ಸ್ಟೆಂಡ್ ಮಾಡ್ಯಾರ ಆ ಟ್ರೈನ್ 20 ತಾಸು ಒಳಗೆ ಬರುತ್ತೆ ರೀ ಅದು ಪುಣೆಗೆ ಎಕ್ಸ್ಪೆಕ್ಟ್ ಮಾಡೋಕೆ ಅದು ನೀವು ದುರಂತೋ ಕಡೆಗೇರಿ ಟ್ರೈನ್ ಅದು ಮೇನ್ ದುರಂತ ಸ್ಲಾಟ್ ಒಳಗೆ ಓಡುತ್ತದೆ ಪುಣೆ ದುರಂತ ಏನು ಕೇರಲ್ಲ ನೀವು ಅದ್ರ ಸ್ಲಾಟ್ ಒಳಗೆ ಹೋಗುತ್ತದೆ ಇನ್ನೂ ಸಿಗ್ನಲ್ ಇಲ್ಲ ಏನಿಲ್ಲ ನಮಗೆ ಈಗಿನ ಊಟ ಅದು ತಿನ್ನೋಕ್ಕಾಗಲಿಲ್ಲ ರೀ ಎಸದ್ ಬಿಟ್ಟೆ ನಾನು ಯಾಕೋ ಒಂದು ಟೈಪ್ ನಂಗೆ ಅದು ಫಾಲ್ ಅನ್ನಿಸ್ತು ಇದನ್ನು ಬಿರಿಯಾನಿ ತಿಂದೆ ಅಲ್ಲ ಅದಕ್ಕೆ ಒಂದು 2 ಸ್ಪೂನ್ ತಿಂದೆ ಮ್ಯಾಗಿಂದ 2 ಸ್ಪೂನ್ ಚಲೋ ಇತ್ತು ಆಮೇಲೆ ತೆಳಗೆ ಒಂದು ಟೈಪ್ ಸ್ಮೆಲ್ ಬರ್ಕೊಂತ ಹೋಗ್ತಾ ಹೊಟ್ಟೆ ಕೆಡ್ಸೋದು ಇಷ್ಟ ಇಲ್ಲ ಅಂತೇಳಿ ಎಸದ್ ಬಿಟ್ಟೆ ಈಗ ಇಷ್ಟೆಲ್ಲ ಟ್ರಿಪ್ ಮಾಡಿ ಬಂದೆ ನಾನು ಎಲ್ಲೂ ನಂಗೆ ಕೆಟ್ಟ ಊಟ ಸಿಕ್ಕಿರಲಿಲ್ಲ ಇದು ಫಸ್ಟ್ ಟೈಮ್ ಕಾಶ್ಮೀರದಾಗ ಏನು ಮಸ್ತ್ ಊಟ ರೀ ಮಸ್ತ್ ಕಾಶ್ಮೀರಿ ಫುಡ್ ಮಾತ್ರ ಅನ್ನ ಹೊತ್ತು ಬರೀ ಸಿಗ್ನಲ್ ಆಯ್ತು ಮಿರಾಜಿಗೆ ಅರೈವ್ ಆಗತ್ತೀವಿ ನಾವೀಗ ಮಿರಾಜದ್ದು 2 ಏರಿಯಾ ನೋಡ್ರಿ ಇದು ಗಾಡಿ ಮೇಂಟೆನೆನ್ಸ್ ಆಗುತ್ತಲ್ಲ ನಮ್ಮ ಹಿಂದಿಂದನೇ ದರ್ಶನ್ ಸೂಪರ್ ಫಾಸ್ಟು ಬರತೈತಿ ನಿಜಾಮುದ್ದೀನಿಂದ ಮಿರಾಜ್ ಗೋವಾಕ್ಕೆ ಹೋಗಕ್ಕೆ ಹೆವಿ ಕ್ರೌಡ್ ಐತೆ ನೋಡ್ರಿ ಇಲ್ಲಿಂದ ಗಾಡಿ ಹೇಳ್ದಂಗೆ ಆಯ್ತು ನೋಡ್ರಿ ನಾಳಿದ್ದೆಲ್ಲ ಎಷ್ಟೋ ಡಿಲೇ ಇದ್ರು ಮಿರಾಜಿಗೆ ಆನ್ ಟೈಮ್ ಆಗಿಬಿಡುತ್ತಂತ ನೋಡ್ರಿ ಇಲ್ಲಿ 10:57 ಆತ ಒಂದು 17 ನಿಮಿಷ ಅಷ್ಟೇ ಡಿಲೇ ಆದ್ವು ನಾವೀಗ ಎಂಟ್ರ್ ಆದೀವಿ ಮಿರಾಜಿಗೆ ಇನ್ನು ನೆಕ್ಸ್ಟ್ ಸ್ಟಾಪ ನಮ್ಮ ಕರ್ನಾಟಕದ ಸ್ಟಾಪ್ಗಳು ಸ್ಟಾಪ್ ಟಕ್ಕವ್ರಿ ಇಲ್ಲಿಂದ ನೆಕ್ಸ್ಟ್ ಐತಿನ ಕುಡ್ಚಿ ಅದಾದ್ಮೇಲೆ ರಾಯಬಾಗ ಆದ್ಮೇಲೆ ಘಟಪ್ರಭಾ ಆದ್ಮೇಲೆ ಬೆಳಗಾವಿ ಆದ್ಮೇಲೆ ನೋಡೈತಿ ರಾತ್ರಿ ಜರ್ನಿ ರೀ ನಿದ್ದಂತೂ ಬರತೈತಿ ನೋಡೋಣ ಅಂತ ಹೆಂಗೆ ಕವರ್ ಆಗತ್ತೆ ಅಂತೇಳಿ ರಾತ್ರಿ ಜರ್ನಿ ಇರುತ್ತೆ ಸ್ಟೇಷನ್ಗಳು ಹೋದಾಗಂತೂ ಏನು ತೋರ್ಸೋಕ್ಕಾಗಂಗಿಲ್ಲ ಆನ್ ಟೈಮ್ ಹೊಂಟದ್ರಿ ಆನ್ ಟೈಮ್ ಐತಿ ಚಲೋ ಜರ್ನಿ ಎಕ್ಸ್ಪೀರಿಯನ್ಸ್ ಅಂತೂ ತೋರ್ಸೋದು ನಿಮ್ಗೆ ಇದನ್ನು ಮಿರಾಜಿಂದ ಒಂದು ಲೈನ್ ಕೊಲ್ಲಾಪುರ ಒಂದು ಸೈಡ್ ಬೆಳಗಾವಿ ಒಂದು ಸೈಡ್ ಪಂಢರಪುರ ಒಂದು ಸೈಡ್ ನಾವು ಬಂದಂಥ ಪುಣೆ ಲೈನ್ ಸೊ ಮಕ್ಕೋತನ್ರಿ ನಂಗೂ ಸುಸ್ತಾಗಿರಿ 2 ಗಂಟೆಗೆ ಎಲ್ಲಿ ಬೆಳಗಾವಿಗೆ ಇಳಿಬೇಕು ಎಲ್ಲಿ ಲೋಂಡಾಗೆ ಇಳಿಬೇಕು ನೋಡ್ತೀನಿ ಬೆಳಗಾವಿಗೆ ಇಳಿದ್ರೆ ರಿಟೈರಿಂಗ್ ರೂಮ್ ಮಾಡಿ ಮಕ್ಕೊಂಡು ಬೆಳಿಗ್ಗೆ ಆಮೇಲೆ ನಾನು ಧಾರವಾಡಕ್ಕೆ ಹೋಗ್ಬೇಕು ಲೋಂಡಾಗೆ ಇಳಿದ್ರೆ ಅಲ್ಲಿ ಕುಂತ ಅಲ್ಲಿಂದ ಒಂದು ಸ್ವಲ್ಪ ವಾಸ್ಕೋ ಯಶವಂತಪುರ ತೊಗೊಂಡು ಧಾರವಾಡಕ್ಕೆ ಬೆಳಿಗ್ಗೆ 4:15 ಇಳಿದು ಅಲ್ಲಿ ಒಂದು ತಾಸು ಸ್ಪೆಂಡ್ ಮಾಡಿ ಮತ್ತು 6 ಗಂಟೆಗೆ ನಾನು ಟ್ರೈನ್ ಇದು ಬಸ್ ಹಿಡಿದು ಊರಿಗೆ ಕಡೆ ಹೋಗು ಸೊ ನೋಡಂತ ಏನಾಗುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಹೋಗೋಣಂತ ಜಾಸ್ತಿ ಕ್ರೌಡ್ ಐತ್ರಿ ಇಲ್ಲಿಂದನೂ ಮತ್ತು 1 ಸ್ಟೇಷನ್ 1 ಪ್ರಾಡಕ್ಟು ನೀವು ತೊಗೋಬೋದಿಲ್ಲ 1 ಸ್ಟೇಷನ್ 1 ಪ್ರಾಡಕ್ಟ್ ಒಳಗೆ ನಾನು ಸ್ಟಾರ್ಟಿಂಗ್ ಏನಾಗಿತ್ತಲ್ಲ ಅವಾಗ ಅಲ್ಲಿ ಲೋಕಲ್ ಇದು ಸಿಗ್ತಿತ್ತು ಬಟ್ ಈಗೇನು ಬರ್ತಾ ಆಗೈತಲ್ಲ ಏನಿಲ್ಲ ಹೆಂಗಂದ್ರೆ ನಾರ್ಮಲ್ ಚಿಪ್ಸ್ ಬಿಸ್ಕೆಟ್ ಸಿಗಕ್ಕೆ ಸ್ಟಾರ್ಟ್ ಆಗಿತ್ತು ಸಿಗ್ನಲ್ ಸಿಕ್ಕಾಬಿಡ್ತು ನೋಡ್ರಿ ಬರುತ್ತೆ ತಡ ಇಲ್ಲೇ ಲೋಕೋಪೇಟೆ ಗಾಡೆಲ್ಲ ಚೇಂಜ್ ಆಗ್ತಾರೆ ಕ್ರೀವ್ ಚೇಂಜ್ ಅಂತಲೇ ಹೇಳ್ಬೋದು ನೀವು ಮತ್ತು ಟಿ ಸಿಗಳು ಎಲ್ಲ ಚೇಂಜ್ ಅದಾರೆ ಇಲ್ಲಿ ಬೆಳಗಾವಿ ಮಠ ಅನ್ಬೋದು ನಾನು ಇಲ್ಲ ಮಿರಾಜ್ದವ್ರು ಆದರೂ ಒಮ್ಮೆಗೆ ಡೈರೆಕ್ಟ್ ವಾಸ್ಕೋನ ಅನ್ಬೋದು ಮಿರಾಜ್ದವ್ರು ಮಿರಾಜಿಂದ ಬೆಳಗಾವಿದಿಂದ ಅಪ್ ಟು ವಾಸ್ಕೋ ಹೋಗ್ತಾರೆ ಒಂದು ಕ್ರೀವ್ ಡಿಪಾರ್ಟ್ ಆದ್ವಿ ನಾವೀಗ ಫೈನಲಿ ಮಿರಾಜ್ ಒಳಗೂ ನಿಮಗೆ ಡಾರ್ಮೆಟ್ರಿ ಎಲ್ಲ ಸಿಗುತ್ತೆ ರೀ ನೀವು ಬುಕ್ ಮಾಡ್ಕೊತಾರಂದ್ರೆ ಬೆಳಗಾವಿ ಒಳಗೂ ಡಾರ್ಮೆಟ್ರಿ ಅವೈಲೇಬಲ್ ಐತಿ ನಿದ್ದೆ ಬರೋದ ನನಗೆ ಯಾಕಂದ್ರೆ ನಿಮ್ಗೆ ಘಟಪ್ರಭಾ ಕುರ್ಚಿ ರಾಯವಾಗ ತೋರಿಸಿದ್ರಾಗ ಏನಿಲ್ಲ ರೀ ಬಟ್ ಒಂದು ಪ್ರಾಬ್ಲಮ್ ಏನಂತಂದ್ರೆ ನೈಟ್ ಒಳಗೆ ಹೋಗ್ಬಿಡುತ್ತೆ ಭಾಳ ಸುಸ್ತಾಗೈತಿ ಕಂಟಿನ್ಯೂಸ್ ಆಗಿ 10 ದಿನದ ಟ್ರಿಪ್ ನಂದು ಫೈನಲಿ ಎಂಡ್ ಆಗತ್ತದು ಸೊ ಗೊತ್ತಾಗತ್ತೆ ನಿಮಗೂ ಹೆಂಗೆ ಇರ್ಬೋದು ನನ್ನ ಸಿಚುವೇಶನ್ ನನ್ನ ಮಗ ನೋಡಿ ಅರ್ಥ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ಟೈಮ್ ಪಕ್ಕ ನಾನು ನಿಮ್ಗೆ ಕುರ್ಚಿ ಕವರ್ ಮಾಡೋದು ಕುರ್ಚಿದು ಎಲ್ಲ ಕವರ್ ಮಾಡಿ ತೋರಿಸಿದ್ದೆ ನಿಮ್ಗೆ ಗೋವಾ ಎಕ್ಸ್ಪ್ರೆಸ್ ಅಪ್ ಟು ನಾನು ಪುಣೆ ಮಾಡಿದ್ದೆ ಪುಣೆಯಿಂದ ಒಂದು ಸ್ವಲ್ಪ ಲೈಟ್ ಆಗೈತೆ ಬಿಡಿ ಅದಕ್ಕೆ ಕ್ಷಮೆಗೆ ಹೇಳ್ತೀನಿ
ಬೆಳಗಾವಿ ಅರೈವ್ ಆಗತ್ತೀವಿ ನಾವೀಗ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ತೊಗೊಂಡ್ರು ನೋಡ್ರಿ ನಮ್ಮನ್ನ. ಹಜರತ್ ನಿಜಾಮುದ್ದೀನ್ ವಾಸ್ಕೋಡಿಗಾಮ ಗೋವಾ ಎಕ್ಸ್ಪ್ರೆಸ್ ಒಳಗೆ ನಮ್ಮ ಜರ್ನಿ ಇಲ್ಲಿ ಮಟನ ಐತ್ರಿ. ಲೋಂಡಾ ಮನೆ ಟಿಕೆಟ್ ಇತ್ತು. ಲೋಂಡಾಗ ಕೀಳದ ಅಲ್ಲಿ ಯಶವಂತಪುರ ಹತ್ತು ಒಟ್ಟು ಧೈರ್ಯ ನನಗಿರಲಿಲ್ಲ, ಶಕ್ತಿ ಇರಲಿಲ್ಲ. ಯಾಕಂದ್ರೆ ಫುಲ್ಲು ಸುಸ್ತಾಗ್ಬಿಡೋದು. -5-6 ಡಿಗ್ರಿ ಟೆಂಪ್ರೇಚರಿಂದ ಬರತ್ತೆ. ನೀವು ಅರ್ಥ ಮಾಡ್ಕೋಬೋದು ನನ್ನ ಬಾಡಿ ಕಂಡೀಷನ್ ಹೆಂಗಿರುತ್ತೆ ಅಂತಂತೇಳಿ. ಸೊ ಫೈನಲಿ 34 ತಾಸಿನ ಜರ್ನಿ ಇಲ್ಲಿಗೆ ಎಂಡ್ ಆಗತ್ತೆ ರೀ. ನಾವು ಮಧ್ಯಾಹ್ನ 3:15ಕ್ಕೆ ಬಿಟ್ಟಿದ್ದೀವಿ ಫ್ರೈಡೇ. ಇವತ್ತು ಸಂಡೇ ರಾತ್ರಿ 1 ಗಂಟೆಗೆ ನಾವು ಬಂದು ತಲುಪೀವಿ ನಮ್ಮ ಬೆಳಗಾವಿಗೆ. ಬೆಳಗಾವಿಯಿಂದ ಯಾರ್ಯಾರು ನೋಡತ್ರಿ ಕಾಮೆಂಟ್ ಮಾಡ್ತೀವಿ. ಫುಲ್ ಎಂಟು ಜರ್ನಿ ಮಾಡ್ದಂಗೆ ಆಗ್ತದೆ ನಾನು ದಿಲ್ಲಿಯಿಂದ ಬೆಳಗಾವಿಗೆ. ಸೊ ಒಂದು ಜರ್ನಿ ಇಲ್ಲಿಗೇನೋ ಆದಂಗೆ ಆಯ್ತು. ಇಲ್ಲಿ ಮಟ್ಟ ಜರ್ನಿ ಹೆಂಗೆ ಅನಿಸ್ತು ನಮಗೆ ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ. ಇಲ್ಲೇ ಒಂದು ನಮ್ಮ ಪಾಡ್ಸ್ ಅಂತೇಳಿ ಓಪನ್ ಆಗೈತಿ, ಅಲ್ಲಿ ಒಂದು ಸ್ವಲ್ಪ ಮಲ್ಕೋತ ನಾನು. ಇಲ್ಲಿ ಮಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.